ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 8:30. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ ಎಲ್ಲ ಕೆಲಸ ಆಯಿತು. ಅಮಾವಾಸ್ಯೆ ಇವತ್ತು, ಬುಧವಾರ ಅಮಾವಾಸ್ಯೆ. ಸೊ ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗಿ ಬಂದು ಆ್ಯಸ್ ಇಟ್ ಈಸ್ ಬ್ರೇಕ್ಫಾಸ್ಟ್ ಮಾಡಿ, ಒನ್ ಪಾಟ್ ರೆಸಿಪಿ ಎಲ್ಲ ತರಕಾರಿ ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ರೈಸ್ ಬಾತ್ ಮಾಡಿ, ರಾಯ್ತ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ, ನಾನು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಪೂಜೆ ಮಾಡಿ ಏನೇನಾಯಿತು ಅಂತ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಕೊನೆ ತನಕ ನೋಡಿ, ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸತೀಶ್ ವಾಕ್ ಮುಗಿಸ್ಕೊಂಡು ಇವಾಗ ಬಂದರು. ಸೊ ರೆಡಿಯಾಗಿ ಟೆಂಪಲ್ಗೆ ಹೋಗ್ತೀನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೇಳಿದಾಗೆ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ವ್ಯಾನ್ ಬಂತು, ಅವ್ರನ್ನೆಲ್ಲ ಕಳಿಸ್ದೆ. ಈಗ ರೆಡಿಯಾಗಕ್ಕೆ ಹೋಗಬೇಕು. ಸ್ವಲ್ಪ ಸುಸ್ತಾಯಿತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡೋಷ್ಟ್ರಲ್ಲಿ. ದಯವಿಟ್ಟು ವ್ಯೂಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸ್ಟೇ ಟ್ಯೂನ್. ನನ್ನ ಅರ್ಲಿ ಮಾರ್ನಿಂಗ್ ರೊಟೀನ್ 3:30ಗೆ ಸ್ಟಾರ್ಟ್ ಆಗುತ್ತೆ. ಎದ್ದು ಬಾಗಿಲು ತೊಳೆದು ವಾಕ್ಗೆ ಬರ್ತಾಯಿದ್ದೀನಿ. ಏನಪ್ಪ ತಿಂತಾಯಿದ್ದೀನಿ ಅಂದರೆ ಜೀರಿಗೆ ನೀರು ಮಾಡ್ಕೊಂಡು ಕುಡಿತಾ ಇದ್ದೆ. ಬಟ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ನಾನು ಬರೋಷ್ಟರಲ್ಲಿ ನನ್ನ ಮಕ್ಕಳಿಬ್ಬರೇ ವಾಕಿಗೆ ಬಂದುಬಿಟ್ಟಿದ್ರು, ಎದುರ್ಕೋತಾರೆ ಅಂತ. ಅಮಾವಾಸ್ಯೆ ಬೇರೆ. ಸೊ ನಾನು ಜೀರಿಗೆನ ಹಾಗೆ ಬಾಯಿಗೆ ಹಾಕ್ಕೊಂಡು ಬೇಗ ಬೇಗ ಪಾರ್ಕ್ಗೆ ಬಂದೆ. ನಾನು ಒಂದು ಏನು ಹೇಳಬೇಕು ಅಂದರೆ, ನೋಡೋರಿಗೆ ನಾವು ಕೆಟ್ಟವರಾಗಿ ಕಂಡ್ರೂ ಪರವಾಗಿಲ್ಲ, ನಮ್ಮ ಆತ್ಮಸಾಕ್ಷಿ ಒಪ್ಪಿದ್ರೆ ಸಾಕು. ಯಾಕಂದರೆ ನಮ್ಮ ಬದುಕು, ನಮ್ಮ ಜೀವನ. ನಾನು ಇರೋದೇ ಹೀಗೆ. ಡ್ಯಾನ್ಸ್ ಮಾಡೋರೆಲ್ಲ ಯಾವುದೇ ರೀತಿ ಕೆಟ್ಟೋರಲ್ಲ, ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ವಾಕಿಂದ ಮನೆಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ಏನಪ್ಪ ಮಾಡೋದು, ತರಕಾರಿ ಎಲ್ಲ ಇತ್ತು. ಹಾಲು ತೊಗೊಂಬಂದು ಹಾಲು ಕಾಯಕ್ಕೆ ಇಟ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಹಾಕಿ ಒನ್ ಪಾಟ್ ರೆಸಿಪಿ, ಒಂದು ದಮ್ ರೈಸ್ ಅಥವಾ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆ ಹಾಕೋತಾ ಇದ್ದೀನಿ. ಅಮಾವಾಸ್ಯೆ, ದೇವಸ್ಥಾನಕ್ಕೆ ಹೋಗಬೇಕು, ಮನೇಲಿ ವಾರ ಪೂಜೆ ಮಾಡಬೇಕು. ಹಿಂದಿನ ದಿನ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ರು, ಬೆಳಗ್ಗೆ ಎದ್ದು ಅಷ್ಟೇ ಕೆಲಸ ಇರುತ್ತೆ. ಸೊ ಎಲ್ಲ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು ಸುಮಾರು ಸಲ ವೆಜ್ ಪಲಾವ್ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಮೊಸರು, ನಿಂಬೆಹಣ್ಣು ಎಲ್ಲ ಹಾಕಿ ಈ ದಮ್ ಬಿರಿಯಾನಿ ಮಾಡ್ತಾ ಇರೋದಲ್ವ, ರಿಚ್ಚಾಗಿ ಮಾಡೋಣ ಅಂತ ಗೋಡಂಬಿ ಎಲ್ಲ ಹಾಕಿ ಮಾಡಿದೆ. ಒಂದು ಎಡ್ವರ್ಟ್ ಅಂದರೆ ಸ್ವಲ್ಪ ಖಾರ, ಅಚ್ಚ ಪುಡಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ತೀರಾ ಮರ ಏನು ಜಾಸ್ತಿ ಇಲ್ಲ, ಈ ಚಳಿಗೆ ಸರಿಗಿತ್ತು. ಬಟ್ ಸತೀಶ್ಗೆ ಬಾಯಿ ಹುಣ್ಣಾಗಿತ್ತು. ಸೊ ಅವ್ರಿಗೆ ಖಾರ ಅನ್ನಿಸ್ತಂತೆ. ಸೊ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದಕ್ಕೆ ಮೊಸರು ರಾಯ್ತ, ಟೊಮೆಟೊ ರಾಯ್ತ ಮಾಡೋಣ ಅಂತ ಇವತ್ತು. ಟೊಮೆಟೊ, ಸೌತೆಕಾಯಿ, ಮೊಸರು, ಉಪ್ಪು, ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕಿ ಈ ಕಡೆ ಟೊಮೆಟೊ ರಾಯ್ತ ಕೂಡ ರೆಡಿ ಮಾಡಿದೆ. ಈ ಕಡೆ ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಉಪ್ಪು ಖಾರ ಹುಳಿ ನೋಡಿ ರೈಸ್ ಸೇರಿಸಿದೆ. ಈ ಕಡೆ ರಾಯ್ತ ಕೂಡ ರೆಡಿ ಆಯಿತು. ಎಷ್ಟೇನೇ ಮಾಡಿದ್ರು ಅಡುಗೆ ಮನೆ ಅಂತೂ ಕ್ಲೀನ್ ಮಾಡಲೇಬೇಕಾಗತ್ತೆ. ಜೊತೆಗೆ ಮಕ್ಕಳು ಡಬ್ಬಿ ಕಟ್ಟು, ಸ್ನ್ಯಾಕ್ ಕಟ್ಟು, ಕಾಫಿ ಕೂಡ ಮಾಡಿದೆ. ಬಟ್ ಕುಡಿಯೋಕ್ಕೆ ನಿಜಕ್ಕೂ ಟೈಮ್ ಇಲ್ಲ. ಸುಮಾರು ಜನ ಅದನ್ನು ಪ್ಲಾಸ್ಟಿಕ್ ಮಗ್ ಅಂತ ಅಂದ್ಕೊಂಡಿದ್ದೀರ, ನಿಜವಾಗ್ಲೂ ಅದು ಪ್ಲಾಸ್ಟಿಕ್ ಮಗ್ ಅಲ್ಲ. ಸೊ ನೋಡ್ಲಿಕ್ಕೆ ಹಂಗೆ ಕಾಣಿಸುತ್ತೆ ಅಷ್ಟೇ, ಬಟ್ ಅದು ಪ್ಲಾಸ್ಟಿಕ್ ಮಗ್ ಅಲ್ಲ. ಸೊ ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿ ಇಬ್ರಿಗೂ ಸಪ್ರೇಟಾಗಿ ಕೂರಿಸಿ ಟೆಸ್ಟ್ ಕೊಟ್ಟಿದ್ದೆ. ಯಾಕಂದರೆ FA4 ಕಂಡಕ್ಟ್ ಆಗಿದೆ, 2-3 ಸಬ್ಜೆಕ್ಟ್ ಕೂಡ ಮುಗಿದಿದೆ. ಇನ್ನು ಒಂದು 15 ಡೇಸ್ಗೆ ಆ್ಯನ್ಯುವಲ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ನನ್ನ ಮಗನಿಗೂ ಕೂಡ ಟ್ಯೂಷನಿಂದ ಬಂದ ತಕ್ಷಣ 7:30 ಐ ಥಿಂಕ್ ಎಲ್ಲ ನನ್ನ ಮಗಳಿಗೆ ತಲೆ ಸ್ನಾನ ಮಾಡಿಸಿದ್ದೆ. ಅವಳು ತಲೆ ಒರೆಸ್ಕೋತಾ ಇದ್ಲು. ಟೆಸ್ಟ್ ಬರಿ ಅಂತ ಕೊಟ್ಟಿದ್ದೆ, ಅವನು ಕೂತ್ಕೊಂಡು ಬರ್ಕೋತಾ ಇದ್ದಾನೆ. ನಾನು ಅಷ್ಟರಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಡಬ್ಬಿ ಎಲ್ಲ ಕಟ್ಟಿ ರೆಡಿ ಮಾಡಿ, ಕಾಫಿ ಕುಡಿಯೋಕ್ಕೂ ಟೈಮ್ ಇಲ್ಲ ಗೈಸ್. ಬೆಳಗ್ಗೆ ಎಲ್ಲ ಅಷ್ಟು ಕೆಲಸ ಇರುತ್ತೆ. ನನ್ನ ಪಾಡ್ ನಾನು ಕೆಲಸ ಮಾಡ್ಕೋತಾ ಇದ್ದೆ. ಸೊ ಸುಮಾರು ಜನ ವೆಜ್ ಕಟ್ ಮಾಡೋದು, ಚಾಪರ್ ಬಗ್ಗೆ ಕೂಡ ಹೇಳ್ತಾ ಇರ್ತೀರ, ಚೇಂಜ್ ಮಾಡಿ ಸೀಸ ಅಂತ. ಎಸ್, ಅಫ್ಕೋರ್ಸ್ ಚೇಂಜ್ ಮಾಡ್ತೀನಿ. ಅಷ್ಟರಲ್ಲಿ ಮಕ್ಳಿಗೂ ಕೂಡ ತಿಂಡಿ ಕೊಟ್ಟು ಇಬ್ಬರು ತಿಂಡಿ ತಿಂದ ಆಮೇಲೆ ನೋಡಿ ಅಡುಗೆ ಮನೆ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಎಲ್ಲ ಪೂಜೆ ಮಾಡೋಣ ಅಂತ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಗೈಸ್. ಎಂಥದೇ ವಾರ ಇರಲಿ, ಪೂಜೆ ಇರಲಿ, ಡೈಲಿ ವಾರ ಪೂಜೆ ಇಲ್ಲದೇ ಇದ್ರೂ ಮನೆ ನೀಟಾಗಿರಬೇಕು. ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಡಬ್ಬೆ ಎಲ್ಲ ರೆಡಿ ಮಾಡಿ ಎಲ್ಲನೂ ಪ್ರತಿಯೊಂದು ರೆಡಿ ಮಾಡಿದ್ದೆ. ನನಗೆ ಒಂದು ಟೆನ್ಷನ್ ಅಂದರೆ ನಾಳೆ ಇದ್ರೂ ಯೋಚನೆ. ಯಾಕಂದರೆ ನಾಳೆ ನನ್ನ ಮಗಳಿಗೆ ಕನ್ನಡ ಎಕ್ಸಾಮ್, ಅದೇ ಯೋಚನೆ. ಫ್ರೆಶ್ ಅಪ್ ಆಗಿ ಬಂದು ಫಸ್ಟು ದೇವರಿಗೆ ಪೂಜೆ ಮಾಡೋಣ ಅಮಾವಾಸ್ಯೆ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಅಮಾವಾಸ್ಯೆ ಇವತ್ತು ಅಂತಂದರೆ ಮೌನಿ ಅಮಾವಾಸ್ಯೆ. ನೀವು ಎಂಥದೇ ವಾರ ಪೂಜೆ ಮಾಡಿದ್ರು ನೀವು ದೀಪ ಹಚ್ಚೋವಾಗ ದೀಪದೊಳಗೆ 5 ಕರ್ಪೂರ, 5 ದಳದ 1 ಲವಂಗ,
5 ಏಲಕ್ಕಿ ಕಾಯಿನ ಹಾಕಿ ದೀಪ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೆಗೆಟಿವ್ ಎನರ್ಜಿ ಅಷ್ಟು ಸ್ಪ್ರೆಡ್ ಆಗೋದಿಲ್ಲ. ಇವತ್ತು ನಾನು ಕೂಡ ಅದೇ ರೀತಿ ಫಾಲೋ ಅಪ್ ಮಾಡಿದೆ. ಅಷ್ಟರಲ್ಲಿ ಇಬ್ಬರು ಕೂಡ ನನ್ನ ಮಗಳಿಗೂ ಜುಟ್ಟು ಕಟ್ಟಿ ರೆಡಿ ಮಾಡಿದೆ. ಬೆಳಗ್ಗೆಯಿಂದ ರಂಗೋಲೆ ತೋರ್ಸೋಕ್ಕೆ ನಿಜಕ್ಕೂ ಟೈಮೇ ಇರಲಿಲ್ಲ. ಸೊ ಇವಾಗ ಒಂದು ಸಣ್ಣ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಸಿಂಪಲಾಗಿ ರಂಗೋಲೆ ಬಿಟ್ಟಿದ್ದೆ, ಹೂವೆಲ್ಲ ಹಾಕಿ ಅರ್ಶಿನ ಕುಂಕುಮ ಹಾಕಿ ಆಲ್ರೆಡಿ ರಂಗೋಲೆ ಅರ್ಧ ಹಳ್ಸಾಕ್ಬಿಟ್ಟಿದ್ದಾರೆ ನಮ್ಮ ರೋಡಲ್ಲಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ರೋಡಲ್ಲಿಂಥ ಜನಗಳು ಯಾವ ರೋಡಲ್ಲೂ ಇಲ್ಲ ಅಂತ ಅನ್ಕೋತೀನಿ. ಸೊ ಅವ್ರು ಮಾಡಿದ್ದು ಅವ್ರಿಗೇನೆ. ಸೊ ಇಬ್ಬರು ಕೂಡ ರೆಡಿಯಾಗಿ ಇವಾಗ ಹೊರಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಪೂಜೆ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ತುಳಸಿ ಕಟ್ಟೆಗೂ ಎಲ್ಲ ದೀಪ ಹಚ್ಚಿಟ್ಟು ನೀವು ನೆಕ್ಸ್ಟ್ ಬರೋ ಅಮಾವಾಸ್ಯೆ ಅಥವಾ ಹುಣ್ಣಿಮೆಲಿ ಈ ರೀತಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಲವಂಗ, ಕರ್ಪೂರ, ಏಲಕ್ಕಿ ಕಾಯಿನ ಏನು ಮಾಡೋದು ಅಂತಂದರೆ, ನೀವು ದೇವ್ರ ಸಂಬಂಧ ಹೂವು ಎಲ್ಲ ತೆಗಿತೀರಲ್ಲ, ಆವಾಗ ನೀವೆಲ್ಲ ಹಾಕ್ತಿರೋ ಅಲ್ಲ ಹಾಕಿ. ಅಷ್ಟರಲ್ಲಿ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಬಂದವರೇ ಅವ್ರ ಮಗಳನ್ನ ಮುದ್ದು ಮಾಡಿ ನೋಡಿ, ನೆಲದ ಮೇಲೆ ಕೂತ್ಕೊಂಡು ಅವ್ರ ಮಗಳ ಹತ್ರ ಮಾತಾಡೋ ತನಕ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಇವತ್ತು ಯಾವುದೋ ಟೆಸ್ಟು, ಹೆಂಗೆ ಓದಿದೆಯಾ, ಎಷ್ಟು ಒದೆ ತಿಂದೆ, ಅಮ್ಮ ಎಷ್ಟು ಒದೆ ಕೊಟ್ಟರು, ಕಲ್ತಿದೆಯಾ, ಏನು ಎತ್ತ ತೋರಿಸು, ಅದೆಲ್ಲ ಕೂತ್ಕೊಂಡು ವಿಚಾರಿಸ್ಕೊಂಡು ಏನೇನೋ ತೋರಿಸ್ತಾ ಇದ್ದಾಳೆ. ಆ್ಯಕ್ಚುಲಿ ಅದು ಅವ್ರ ಸ್ಕೂಲ್ದು ಏನೋ ಮ್ಯಾಗ್ಝಿನ್ ತೋರಿಸ್ತಾ ಇದ್ದಾಳೆ. ಅವಳದು ಗ್ರೂಪ್ ಫೋಟೋ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಬೇಕಾದರೆ ಅವರಿಗಷ್ಟು ವಿಕ್ಕಿ ಮೇಲೆ ಅಟ್ಯಾಚ್ಮೆಂಟ್ ಕಮ್ಮಿ. ಚಾರು ಅಂದರೆ ಪಂಚ ಪ್ರಾಣ. ಸೊ ನನ್ನ ಮೇಲೆ ಇದ್ದಿದ್ದು ಲವೆಲ್ಲ ಈಗ ಚಾರು ಆಕ್ಯುಪೈ ಮಾಡಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು. ಸುಮಾರು ಜನ ಲಾಸ್ಟ್ ವ್ಲಾಗ್ಗೆ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಸತೀಶ್ ಅಣ್ಣನ ಬಗ್ಗೆ ಇಷ್ಟು ಕೆಟ್ಟದಾಗಿ ಪಬ್ಲಿಕಲ್ಲಿ ಹೇಳಿದ್ದೀರಲ್ಲ ಅಂತ. ದಯವಿಟ್ಟು ಅದು ನಿಮ್ಮ ತಪ್ಪು ಅಭಿಪ್ರಾಯ. ನಾನು ಕೆಟ್ಟದಾಗೇನು ಹೇಳಿಲ್ಲ, ಈ ರೀತಿ ಆಯಿತು ನನ್ನ ಲೈಫಲ್ಲಿ ಅಂತ ಹೇಳಿದೆ. ಕೆಟ್ಟದಾಗಿ ಅಂದರೆ ಏನು, ಬಾಯಿಗೆ ಬಂದಂಗೆ ಬೈದಿದ್ದೀನ. ಯಾರಿಗ್ಯಾರೋ ಆಗಲ್ಲ ಗೈಸ್, ನನಗೆ ಅವ್ರಾಗಬೇಕು, ಅವ್ರಿಗೆ ನಾನು ಆಗಬೇಕು, ಇಷ್ಟೇ ಲೈಫು. ಸೊ ಅವ್ರು ಅಲ್ಲಿ ಮಾತಾಡ್ತಾ ಕೂತಿದ್ದಾರೆ, ನಾನಿಲ್ಲಿ ನನ್ನ ಮಗನ ಜೊತೆ ಜಗಳ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂದ್ರೇ ಹಾಗೆ ತುಂಟ. ಅವನು ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಹುಟ್ಟಿರೋದು. ಈ ಕಡೆ ಬಂದು ಕೈ ಗಿಂಡೋದು, ಕಾಲು ಗಿಂಡೋದು ಇವೆಲ್ಲ ಮಾಡ್ತಿರ್ತಾನೆ. ಅಷ್ಟರಲ್ಲಿ ನಾನು ಬಾಯಲ್ಲಿ ಒಂದು ಶೇಕೆಂಡ್ ಕೊಡ್ತೀನಿ ಅಂತ ಕೈ ಹಿಡ್ಕೊಂಡು ಕೈನ ಚೆನ್ನಾಗಿ ಗಿಂಡಿ ನಾನು ಕಳಿಸ್ತೀನಿ. ನಮ್ಮಿಬ್ಬರು ಕಚ್ಚಾಟ ಇಲ್ಲಿ ನಡೀತಾ ಇದೆ, ಕೆಳಗಡೆ ಅವರಿಬ್ಬರು ಮುದ್ದು ಅಲ್ಲಿ ನಡೀತಾ ಇದೆ. ನಮ್ಮಿಬ್ಬರು ಕಚ್ಚಾಟ ಯಾವಾಗಲೂ ಹೀಗೆ, ತಾಯಿ ಮಗನ ಪರ, ಅಪ್ಪ ಮಗಳ ಪರ ಅಲ್ವಾ. ಸೊ ಹಂಗನ್ಬಿಟ್ಟು ಚಾರು ನಿಮ್ಗೆ ಇಷ್ಟ ಇಲ್ವಾ ಅಂತ ಅದಕ್ಕೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಇಬ್ಬರು ನಾನು ಹೆತ್ತ ಮಕ್ಕಳೇ, ಇಬ್ಬರು ಕಂಡ್ರು ನಂಗೆ ಅಷ್ಟೇ ಲವ್, ಇಬ್ಬರು ಕಂಡ್ರು ಅಷ್ಟೇ ಪ್ರೀತಿ, ಇಬ್ಬರು ಕಂಡ್ರು ಅಷ್ಟೇ ಅಫೆಕ್ಷನ್. ಸೊ ಹಿಂಗೆ ಕಚ್ಚಾಡ್ತಾ ಇದ್ವಿ. ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಸೊ ಇಬ್ರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ವ್ಯಾನಲ್ಲಿ ಕಳಿಸ್ದೆ. ನನ್ನ ಮಗ ಇದ್ದರೆ ಬೋರ್ ಅಂತೂ ಆಗಲ್ಲ ಗೈಸ್, ನಿಜಕ್ಕೂ ಹುಚ್ಚು ಜಾಸ್ತಿ ಆಗುತ್ತೆ, ಹುಚ್ಚಿಡಿಸ್ತಾನೆ. ನೋಡಿ ಅಲ್ಲೂ ಏನೋ ಸಿಗ್ನಲ್ ಮಾಡ್ತಾಯಿದ್ದಾನೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತು. ಅಲ್ಲೂ ಕೂಡ ಏನೋ ಕಿತಾಪತಿ ಮಾಡ್ತಾಯಿದ್ದಾನೆ, ಬಾಯ್ ಮಾಡಿ ಹೊರಟ. ಅಷ್ಟರಲ್ಲಿ ಗಾಂಧಿ ಕೂಡ ಬಂದರು. ಆಯಿತು, ಒಂದು ಕಾಟನ್ ಕಲಂಕಾರಿ ಪ್ರಿಂಟೆಡ್ ಸಾರಿ, ಕಾಟನ್ ಸಾರಿ ವೇರ್ ಮಾಡಿದ್ದೀನಿ. ಅಪ್ಪಾಜಿ ಕೂಡ ಬಂದಿದ್ದಾರೆ. 7 ಗಂಟೆಗೆ ಬರ್ತೀನಿ ಅಂದರು, 9 ಗಂಟೆಗೆ ಬಂದಿದ್ದಾರೆ. ಸೊ ನೋಡಿ, ಕಲಂಕಾರಿ ತಿಂಡಿ ಹಾಕ್ಕೊಡ್ಲೇನ್ರಿ? ಹಾಂ, ಅವ್ರು ಇನ್ನೂ ತಿಂದಿಲ್ಲ, ಈಗ ಸ್ನಾನಕ್ಕೆ ಹೋಗೋರು ಅವರು. ಸಾರಿ ಹೇಗಿದೆ ಅಪ್ಪಾಜಿ? ಸಾರಿ ಹೇಗಿದೆ? ಸಾರಿ ಚೆನ್ನಾಗಿದೆಯಾ? ಫುಲ್ಲು ಬ್ಲ್ಯಾಕ್ ಇಲ್ಲ, ವೈಟು ಆರೆಂಜು ಕಾಟನ್ನು. ಇದೆಷ್ಟು ಗೊತ್ತಾ ಮೀಶೋನಲ್ಲಿ? 350 ರೂಪಾಯಿ ಅಷ್ಟೇ. ತಗೋಬೋದಾ? ಸೀರೆ ತಗೋಬೋದು, ಬ್ಲೌಸ್ ಹೊಲ್ಸಕ್ಕಾಗಲ್ಲ. ಸೀರೆ 2 ಸೀರೆ ಬರ್ತವೆ, 1 ಬ್ಲೌಸ್ ಹೊಲ್ಸಕ್ಕೆ. ಹಾಂ, 550. ಹಾಂ, ಅದಕ್ಕೆ ಇನ್ನೊಂದು ಸೀರೆ ಬರುತ್ತೆ. ಅಯ್ಯೋ ಕರ್ಮ, ಬ್ಲೌಸ್ ರೇಟ್ ಜಾಸ್ತಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಹೂವೆಲ್ಲ ಮುಡ್ಕೊಂಡು ರೆಡಿ ಆದೆ. ಪತಿ ದೇವ್ರಿನ್ನೂ ಸ್ನಾನ ಮುಗಿಸ್ ಬಂದಿಲ್ಲ. ನಾನು ಬ್ರೇಕ್ಫಾಸ್ಟ್ ತಿನ್ನೋದೇ ಸಂದಿಂದ ಬಂದು ತಿನ್ನೋಣ ಅಂತ. ನೋಡೋಣ. ಅಪ್ಪಾಜಿ ಹಾಕೊಡ್ಲ ನಿಮಗೆ? 9 ಗಂಟೆ 11 ಗಂಟೆಗೆ ತಿಂತಿಂದ ಅಭ್ಯಾಸ. ಕಲಂಕಾರಿ ಕಾಟನ್ ಸಾರಿ ನಂಗೆ ಇಷ್ಟ ಆಯಿತು. ಸರಿ ಆಯ್ತಾ? ಆಗಲೇ ಕೇಳಿದ್ದು ಹಾಕೊಡ್ಲ ಅಂದಿಕ್ಕೆ ಬೇಡ ಬೇಡ ಅಂದ್ಬಿಟ್ರಿ. ಚೆನ್ನಾಯ್ತೇನ್ರಿ? ಹೌದಾ? ಈಗಲೇ 11 ಗಂಟೆ ಅಂದ್ಕೊಂಡು ತಿನ್ನಿ, ಆಯಿತು, ಏನೂ ಮಾಡೋಕ್ಕಾಗಲ್ಲ. 9:15 11 ಗಂಟೆ ಅಂದ್ಕೊಂಡು ತಿನ್ಕೊಳ್ಳಿ. ಟೈಮ್ ಆಯ್ತು, ತಿನ್ನಿ ಬೇಗ ಬೇಗ.
ಸತೀಶ್ ಅಂತೂ ರೇಗೆ ಬಿಟ್ಟರು. ಇಷ್ಟೇನ ಅಚ್ಕಾರದ ಪುಡಿ ಇದ್ದಿದ್ದು, ಇನ್ನೊಂದು ಸ್ವಲ್ಪ ಖಾರ ಹಾಕಿದಿದ್ರೆ ನನಗೆ ಎದೆ ಉರಿ ಗ್ಯಾಸ್ಟ್ರಿಕ್ ಎಲ್ಲ ಇವತ್ತೇ ಅಟ್ಕಾಯಿಸ್ಕೊತಾಯಿತ್ತು ಅಂತ. ಅವ್ರಿಗೆ ಸ್ವಲ್ಪ ಖಾರ ಅನ್ನಿಸ್ತಂತೆ. ಗುರುಮಲಪ್ಪ ಇಲ್ಲ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿ ತಿಂದರು. ಸ್ವಲ್ಪ ಬಿಸಿ ಇರಬೇಕಿತ್ತು ಅಂತ ಹೇಳಿದ್ರು ಅಷ್ಟೇ. ಸೊ ಅವ್ರಿಗೂ ತಿಂಡಿ ಕೊಟ್ಟು ತಿನ್ಕೊ ಲೇಟ್ ಆಗುತ್ತೆ ಅಂದರು. ನನಗೆ ಗೊತ್ತಾಯಿತು ಇವ್ರು ಲೇಟ್ ಆಗುತ್ತೆ ತಿಂಡಿ ತಿನ್ಕೊ ಅಂದಿದ್ದ ತಕ್ಷಣ ನಾನು ಕೂಡ ಸ್ವಲ್ಪ ತಿಂಡಿ ತಿಂದ್ಕೊಂಡು ಫೈನಲಿ ಇವಾಗ ಹೊರಟ್ವಿ. ನನಗೆ ಸ್ವಲ್ಪ ಕಾಜಲ್ ಕಣ್ಣೊಳಗಡೆ ಹೋಯ್ತು ಅನ್ಸುತ್ತೆ, ಕಣ್ಣು ಉರಿತಾ ಇತ್ತು. ಸೊ ತುಂಬಾ ಬಿಸಿಲು ಗಾಯ್ಸ್. ಬೆಳಗ್ಗೆ ಎಷ್ಟು ಚಳಿ ಇರುತ್ತೋ 10 ಗಂಟೆ ಆದಮೇಲೆ ಅಷ್ಟೇ ಬಿಸಿಲು. ನಾವು ಮನೆಯಿಂದ ಹೊರಟಾಗಲೇ 9:15 ಐ ಥಿಂಕ್ ಅಂತ ಅನ್ಕೋತೀನಿ. ಈ ನಡುವೆ ಅಂತೂ ಮೈಸೂರು ಟ್ರಾಫಿಕ್ ನೆನೆಸ್ಕೊಂಡ್ರೆ ನಿಜಕ್ಕೂ ಭಯ ಆಗುತ್ತೆ. ದಿನ ಅಷ್ಟು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿಂದ ಹೋಗೋವಾಗ ಮಹದೇಶ್ವರ ದೇವಸ್ಥಾನ ಕೂಡ ಸಿಗುತ್ತೆ, ಅಲ್ಲೂ ಕೂಡ ಅಷ್ಟೇ ಯಾವಾಗಲೂ ರಶ್ ಇರ್ತಾರೆ. ನಾವು ಮಹದೇಶ್ವರ ಟೆಂಪಲ್ಗೆ ಹೋಗಿ ಧೂಪ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ರಶ್ ನೋಡಿಬಿಟ್ಟು ಸತೀಶ್ ಕಾರ್ ನಿಲ್ಲಿಸಲೇ ಇಲ್ಲ. ಬಾ ಅದು ಬೇಡ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊಟ್ಟೋದ್ರು. ಲೇಟ್ ಆಗಿಬಿಡುತ್ತೆ, ಬೇಗ ಬಾ ಅಂತ. ಕಾರಣ ಅವ್ರಿಗೂ ಕೆಲಸ ಇತ್ತು ಗೈಸ್, ಅವರು ಏನು ಫ್ರೀ ಇರಲಿಲ್ಲ. ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ದಿನಸಿ ತೊಗೊಂಡು ತರಕಾರಿ ತೊಗೊಂಡು ಇಲ್ಲಿ ಬಂದು ಸಂಜೆ ತಿಂಡಿ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಸೊ ಫೈನಲಿ ಅಂಗಾಡಿ ಟೆಂಪಲ್ಗೆ ಬಂದ್ವಿ. ಜನ ಸಾಗರ ನೋಡಿ ಗಾಯ್ಸ್. 10 ಗಂಟೆಗೆ ಎಷ್ಟು ಜನ, ಎಷ್ಟು ಆಟೋ, ಎಷ್ಟು ಕಾರ್ ಹೋಗ್ತಾ ಇದೆ. ಇವ್ರು ಏನು ಹೋಗ್ತಾ ಇದ್ದಾರೆ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಾನು ಅದೇ ಹೇಳ್ತಾ ಇದ್ದೆ ಸತೀಶ್ಗೆ, ಸಖತ್ ರಶ್ ಇರುತ್ತೆ, ನಾವು ಬೇಗ ಬರಬೇಕಾಗಿತ್ತು. ನಾನು ರೆಡಿಯಾಗಿದ್ದು ನೋಡಿದ್ರೆ ಇಷ್ಟೊತ್ತಿಗೆ ನಾವು ಮನೇಲಿ ಇರ್ಬೋದಿತ್ತು ಅಂತ. 10:30 ಮೇಲೆ ಇಲ್ಲಿ ಬರಲೇಬಾರ್ದು, ಸಖತ್ ಕ್ರೌಡು ಇಲ್ಲಿ. ನಾವು ರೆಡಿಯಾಗಿದ್ದು ನೋಡಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರಬೇಕಾಯ್ತು ನಾವು. ಟ್ರಾಫಿಕ್ ನೋಡಿ ತುಂಬ ರಶ್ ಇತ್ತು. ಗಾಡಿನ ಹೊರಗಡೆನೆ ಪಾರ್ಕ್ ಮಾಡಿ ಹೋಗಿದ ತಕ್ಷಣ ಪೂಜೆ ಸಾಮಾನು ತೆಗೆಸ್ಕೊಂಡು ಪೂಜೆ ಮಾಡ್ಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಸತೀಶ್ ಊರವರು ಶಿವಾರದವರು ಕೂಡ ಅಪ್ಪ ರಾಮಪ್ಪ ಎಲ್ಲ ಬಂದಿದ್ದರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಸೊ ನಿಂಬೆಹಣ್ಣು ಹಾರ ತೊಗೊಂಡಿದ್ವಿ. ಅಲ್ಲೇ ಎದುರುಗಡೆನೆ ಮಾರುತ್ತಾರೆ. ದೇವರಿಗೆ ಅಮ್ಮನಿಗೆ ನಿಂಬೆಹಣ್ಣು ಹಾರ ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಬರೋಣ ಅಂತ ಸಾಮಾನೆಲ್ಲ ತೊಗೊಂಡು ಹೋಗಿ ನೋಡಿದ್ರೆ ಯಪ್ಪ ಜನ ಎಷ್ಟು ಜನ. ಹಾಂ 8, 9 ಗಂಟೆ 10 ಗಂಟೆ ಅಷ್ಟರಲ್ಲಿ ಬಂದರೆ ಇವ್ರು ಯಾರು ಚೆನ್ನಾನೇ ಇರೋಣ. ನಾವು ಈ ನಡುವೆ ಪ್ರತಿ ಅಮಾವಾಸ್ಯೆಯಲ್ಲೂ ಈ ದೇವಸ್ಥಾನಕ್ಕೆ ಹೋಗ್ತೀವಿ, ಕೆಟ್ಟ ಕಣ್ಣಿನ ದೃಷ್ಟಿ ನಮ್ಮ ಮನೆ ಮೇಲೆ ತಾಗದೆ ಇರಲಿ ಅಂತ. ಬಟ್ ಇಷ್ಟು ಜನ ನೋಡಿದ್ದು ಇದೇ ಮೊದಲನೇ ಬಾರಿಗೆ. ಸಖತ್ ಅಂದರೆ ಸಖತ್ ಕ್ರೌಡ್ ಇತ್ತು. ಗುರುಮಲಪ್ಪ ಕೂಡ ಏನೋ ಹೇಳ್ತಾ ಇದ್ರು ನನಗೆ, ಕಾಲು ಚೊಚ್ಚುತ್ತಾ ಇದೆಯಾ ಮೇಡಮ್ ಅಂತ. ಯಾಕಂದರೆ ಸಖತ್ತು ಅಲ್ಲಿ ರೋಡೆಲ್ಲ ಆಗಿಲ್ಲ, ಮುಳ್ಳು ಪೂಜೆ ಎಲ್ಲ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲ ತೆಕ್ಕೊಂಡು ಗುರುಮಲಪ್ಪ ಫ್ರೆಂಡ್ ಕೂಡ ಸಿಕ್ಕಿದ್ರಂತೆ. ಮಾತಾಡ್ಕೊಂಡು ನಿಂತ್ಕೊಂಡೇ ಬಿಟ್ಟರು. ಯಪ್ಪ ಗಾಡ್, ಪೂಜೆ ಮಾಡಿಸ್ಕೊಂಡು ತಡೆ ಓಡಿಸ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಯಿತು. ಇಷ್ಟು ರಣ ಬಿಸಿಲಿದೆ ನೋಡಿ, ಇಷ್ಟು ಜನ ಕ್ರೌಡು. 11 ಗಂಟೆ ತುಂಬಾ ರಶ್, ಸಖತ್ ರಶ್ ಇದೆ. ಅದು ಯಾರ ಜೊತೆ ಮಾತಾಡ್ತಾ ಇರೋದು? ನಾನು ಸತೀಶ್ಗೆ ಒಂದು ವಿಡಿಯೋ ಮಾಡಿಕೊಡ್ರಿ ಗುರುಮಲಪ್ಪ ಬರೋಶಾಲಿ ಅಂತ ಗೋಗರ್ದು ಸಾಕಾಯ್ತು ಗೈಸ್. ದೇವ್ರಿಗೆ ನಾನು ಇಷ್ಟು ಗೋಗರ್ದಿದ್ರೆ ತಥಾಸ್ತು ಮಗಳೇ ಅಂತ ವರ ಕೊಟ್ಬಿಡೋರೋ ಏನೋ. ಬಟ್ ನಮ್ಮ ಪತಿ ದೇವ್ರಿಗೆ ಕಾಲಿಗೆ ಬೀಳೋದು ಒಂದು ಬ್ಯಾಲೆನ್ಸು. ಆಯಿತು ನಿಂತ್ಕೋ ರೋಡಲ್ಲಿ ಅಂತ ವೀಡಿಯೋ ನಿಂದು ಹಾಗೆ ಹಿಂಗೆ ಅಂತ ಶುರು ಮಾಡಿದ್ರು. ಸೊ ಪರವಾಗಿಲ್ಲ, ಹೆಂಗೋ ಒಂದು ವೀಡಿಯೋ ತೆಗಿರಿ, ಸುಮ್ಮನೆ ನಡ್ಕೊಂಬರ್ತೀನಿ ವೀಡಿಯೋ ತೆಗಿರಿ, ಇದೆಂಥ ವೀಡಿಯೋನೇ ನಡ್ಕೊಂಬರೋದೆಂಥ ವೀಡಿಯೋನೇ ಅಂತ ಅಲ್ಲೂ ಕೂಡ ರೇಗಿಸ್ತಾ ಇದ್ರು. ಸೊ ಏನೂ ಮಾಡೋಕ್ಕಾಗಲ್ಲ. ಕಡಲೆಪುರಿ ಎಲ್ಲ ತರಕ್ಕೆ ಹೋಗಿದ್ರು ಗುರುಮಲಪ್ಪ. ಕಡಲೆಪುರಿ ನಾನು ಗುರುಮಲಪ್ಪನ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ ವೀಡಿಯೋ ಮಾಡ್ಸೋಕ್ಕೆ. ಗುರುಮಲಪ್ಪ ಆದರೆ ನೀಟಾಗಿ ವೀಡಿಯೋ ಮಾಡಿಕೊಡ್ತಾರೆ, ನಾನು ಏನು ಕೇಳಿದ್ರು ಮಾಡಿಕೊಡ್ತಾರೆ. ಸೊ ಅವ್ರು ಕಡಲೆಪುರಿ ತರಕ್ಕೆ ಹೋಗಿದ್ದಾರೆ, ಪತಿ ದೇವರೇ ಮಾಡಿದ್ರು. ಶಿವ, ಯಾಕೆ ಹಿಂಗಾಗೋಯ್ತು ಪ್ರಪಂಚ. ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಕಡಲೆಪುರಿ ಕಾಯಿ ತಿಂತಾರೆ ಗೊತ್ತಾ ಎಲ್ಲ. ಈ ಶುಕ್ರವಾರ ಯಾವ ಏರಿಯಾ ರೀ ಇದು? ನೀವೆಲ್ಲ ಹೋಗಿದ್ದೀರಾ ಇವಾಗ? ಸುಮ್ಮನೆ ಹೋಗೋದಾ? ಹುಚ್ಚ. ನೋಡಿ ಮನೆ
ಮನೆಗೆ ಮಾಡಿ ಗೃಹ ಪ್ರವೇಶ ಆಯ್ತು ಇದೇ ಮನೆ ಇದು ಮಾಡ್ತಾರೆ ಇದೇ ಮನೆ ಕಮ್ಮಿ. ಚೆನ್ನಾಗಿ ಕಟ್ಟವಳೆ ಅಂದರೆ ಸ್ವಲ್ಪ ಚಿಕ್ಕದಾಯಿತು. 30-40ನಾ? 30-40ನೇ. ವುಡ್ಡಲ್ಲೇ ಕಟ್ಟವ್ರೆ ನೋಡಿ ಮೇಲೆ ಎಲ್ಲ. ಡ್ಯೂಪ್ಲೆಕ್ಸ್ ಇದು, 3ಪ್ಲೆಕ್ಸು. ಡ್ಯೂಪ್ಲೆಕ್ಸ್ ಅಲ್ಲ, 3ಪ್ಲೆಕ್ಸ್. ಚೆನ್ನಾಗೈತೆ ಮನೆ. ನಮ್ಮ ಹಳೆ ಮನೆ ಬಾಗಿಲು ಕಂಡ್ರೆ ಇದು ಲಕ್ಷ್ಮಿ ಬಾಗಿಲು, ನಂದಿ ಬಾಗಿಲು ಅಂತಾರಲ್ಲ ಆ ಥರ. ಇದೇನೇ ಇಲ್ಲೇ ಇರ್ಬೇಕಂಬಿಡಿ ಅವರೆಲ್ಲ ಇಲ್ಲ ಬೈಕ್ ಆಯ್ತಲ್ಲ ಇಲ್ಲಿ ಅವರೇ. ಇದು ಎಲ್ಲ ಲೇಔಟ್ ಮಾಡ್ತಾವ್ರಪ್ಪಾಜಿ. ಫೋನ್ ಮಾಡಿದ್ರೆ ಬರ್ತಾರೆ. ನೋಡ್ಕೊಂಡು ಹೋಗಿ ಇಲ್ಲಿ ಕ್ಲೀನ್ ಮಾಡಲ್ಲ ಬಿಡಿ, ಜಾಗ ಆಯ್ತು ಜಾಗ ಆಯ್ತು. ಫೋನ್ ಮಾಡ್ರಿ, ಫೋನ್ ನಂಬರ್ ಇಲ್ವೇನ್ರಿ? ಫೋನ್ ಮಾಡಿ. ಜಾಗ ಖಾಲಿ ಜಾಗ ಅದಲ್ಲ, ಇಲ್ಲಿ ಈ ಕಡೆನೂ ಮಾಡ್ಕೋಬೋದು ಬೇಕಾರೆ. ಇಲ್ಲಿ ಅಲ್ಲೇನೆ ಇಲ್ಲಿ ಮಾಡ್ಕೋಬೋದಲ್ಲ ಖಾಲಿ ಜಾಗ. ಏನಪ್ಪ ಇದು, ಎಲ್ಲಿಗೆ ಬಂದಿದ್ದೀವಿ, ಯಾರ ಮನೆ ತೋರಿಸ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಈ ಮನೆ ಗೃಹ ಪ್ರವೇಶ ಇದೆ. ನಮಗೆ ಕೇಟ್ರಿಂಗ್ ಕೊಟ್ಟಿದ್ದಾರೆ ಡಾಕ್ಟರ್ ಯೋಗೇಶ್ ಅವರದ್ದು ಮನೆ ಗೃಹ ಪ್ರವೇಶ. ಮನೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. 3ಪ್ಲೆಕ್ಸ್ ಗ್ಲಾಸ್ ಫಿಟ್ಟಿಂಗ್ಸ್ ಹೌಸ್. ನನಗಂತೂ ಹೊರಗಡೆಯಿಂದ ತುಂಬ ಇಷ್ಟ ಆಯಿತು. ಹೀಗೆ ಮಾತಾಡಿಕೊಂಡು ಆ ಮನೆ ಪ್ಲೇಸ್ ಎಲ್ಲ ನೋಡಿಕೊಂಡು, ಅಡುಗೆ ಮಾಡೋಕ್ಕೆ ಜಾಗ ಇದೆಯಾ, ಫೆಂಡಲ್ ಹಾಕೋಕ್ಕೆ ಜಾಗ ಇದೆಯಾ ಅದನ್ನೆಲ್ಲ ನೋಡಿಕೊಂಡು, ಪಾರ್ಟಿ ಇರಲಿಲ್ಲ, ಫೋನ್ ಮಾಡಿ ಅಂತ ನಾನೆಲ್ಲ ಹೇಳ್ತಾ ಇದ್ದೆ. ಕಾಲೆಲ್ಲ ಮಾಡಿ ಅವ್ರಿಗೆ ಮಾತಾಡಿಸ್ಕೊಂಡು, ಸರಿ ಇಲ್ಲೇ ಬಂದಿದ್ವಿ ಅಂತೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಹೀಗೆ ಹೊರಟ್ವಿ. ಆನ್ ದ ವೇ ಮಾರ್ಕೆಟ್ಗೆ ಹೋಗಬೇಕಿತ್ತು, ಅಲ್ಲೂ ಕೂಡ ಹೋದ್ವಿ. ಅರ್ಧ ಮಾರ್ಕೆಟೆಲ್ಲ ತುಂಬ್ಕೋತಾರೆ ಇವ್ರು. ಈ ರೋಡಲ್ಲಿ ಬಂದರು ಅಂದರೆ ಮಾರ್ಕೆಟ್ ಫಿಕ್ಸು. ನೀವು ಹೊಟ್ಟೋಗ್ಬಿಡ್ತೀರಾ ಅಂತ ಹೌಸ್ ಇಟ್ಟಿದ್ದು ಫೋನು. ಕೊಡ್ರಿ ಕಳ್ಳೆಪುರಿ ಕೊಡಿ ಅಪ್ಪಾಜಿ. ಇದೇ ಬರುತ್ತೆ ನನಗೆ ಇವ್ರು ಮಾರ್ಕೆಟಿಂದ ತರಕಾರಿ ತಗೊಂಬರೋ ಅಷ್ಟಲ್ಲಿ. ಬಿಸಿಲು ಸಖತ್ ಬಿಸಿಲು ನೋಡಿ. ಗಾಂಧಿ ಎಷ್ಟು ಬಿಸಿಲು ನೋಡಿ. ಕ್ಯಾಸೆಟು ಆಮೇಲೆ ಕ್ಯಾಸೆಟ್ ಮಾತಾಡೋರಿ ಬನ್ನಿ, ತರಕಾರಿ ಎತ್ಕೊಳ್ಳಿ, ಕ್ಯಾಸೆಟು ಓಡಿ ಓಡಿ ಆಗಲ್ಲ. 1 ಅವರ್ ಆಯಿತು ಗೊತ್ತಾ ನಾವು ಮಾರ್ಕೆಟಿಗೆ ಬಂದು. ಈ ಕಡಲೆಪುರಿ ತಿಂದು ದಾಹ ಆಗಿ ಈಗ ಸೌತೆಕಾಯಿ. ಇಷ್ಟು ತಪ್ಪದು ಕೊಟ್ಟಿದ್ದೀರಾ, ಈಗ ಸ್ವಲ್ಪ ಸೌತೆಕಾಯಿ ಕೊಟ್ಟಿದ್ದೀರಾ ಅಪ್ಪಾಜಿ. ಅಮ್ಮ ನಿಂತ್ಕೊಳ್ಳಿ ಬಡಿ ಸ್ವಲ್ಪ ಕಟ್ಟಿದ್ದಲ್ಲ ಅನ್ಬೇಕಲ್ಲ. ಯಪ್ಪ ಒಂದು ಕಡೆ ಗೋತಪ್ಪದಲ್ಲಿ ಎದ್ದು ಬಾ. ಯಾವ ದೋಸೆ ಹಾಕತ್ತಾ ಇದ್ದೀರಿ? ಹಲೋ ಹೇಳಪ್ಪ ಅಪ್ಪಾಜಿ. ಹಾಂ ಲೀಟರಮ್ಮ ಲೀಡು ಆಯಿತು. ಹಾಂ ಆಯ್ತು ಆಯ್ತು. ನಾನು ನಿನ್ನ ನೆನೆಸ್ಕೊಂಡೆ ಇದ್ದು ಕಣ. ಬಂದವ್ರ ಕೇಳು, ಬರ್ತಾರ. 12:30 ಆಯ್ತು. ಇದೇನೋ ಹೊಗೆ ಬಂದ್ಬಿಟ್ಟೈತೆ ಕಣ. ಕ್ಯಾಮ್ರಾದಲ್ಲಿ ಸೆಟಪ್ ಬಾಕ್ಸ್ ಇಟ್ಟಿದ್ದೀವಲ್ಲ, ವೈರಿಂಗ್ ಏನ ದಿಕ್ಕಿಗೆ ಬರಲ್ವಲ್ಲ ಪುನ್ನಿ. ಪುನ್ನಿ ಪುನ್ನಿ ಮಂತಂಡು ಬಿಸಿ. ಹಾಕಿದ್ರ ದೋಸೆ ಕಲ್ಲೇ ಆಫ್ ಆಗಿ ಹೋಗಿದ್ದದು. ಕೆಳಗೆ ಆನ್ ಮಾಡ್ಕೊಳ್ಳಿ. ನೀರು ತಗೊಳ್ಳಿ ಗುರು, ಒಂದು ಬಾಟ್ಲಿ ನೀರು. ವೈಟ್ ಅಂಡ್ ವೈಟ್ ಇಲ್ಲಿ ಮೇಲೆ
ನನ್ನ ರೆಗ್ಯುಲರ್ ವ್ಯೂವರ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸತೀಶ್ ಫ್ರೆಂಡ್ ಹೋಟೆಲ್ ಇದು ಸರಸ್ವತಿಪುರಮಲ್ಲಿರೋಂಥ ದೋಸಾ ಸೆಂಟರ್, ದೋಸಾ ಪಾಯಿಂಟು. ಅಲ್ಲಿಗೆ ಬಂದ ತಕ್ಷಣ ಸುಧಾಕರ್ ಅಣ್ಣ ನಮಗೆ ಟೀ ಅಂತೂ ಕೊಡಿಸ್ತಾರೆ. ನಾನು ಬೆಳಗ್ಗೆಯಿಂದ ಕಾಫಿಗೂ ಒಂದು ಕಪ್ ಕುಡ್ತಿದ್ದಷ್ಟೇ, ಟೀ ಬೇಡ ಅಂದರು ಟೀ ಕೊಡಿಸ್ಬಿಟ್ರು. ಸೊ ಕೈ ನೋಡಿ ಗೈಸ್ ತುಂಬ ಉರಿತಾ ಇದೆ, ಎಲ್ಲ ಕಡೆ ಮಾರ್ಕ್ ಆಗಿಬಿಟ್ಟಿದೆ, ಕುರುಪಾಗಿದೆ ಅಂತಾರಲ್ಲ ಹಂಗೆ. ಲೋಟ ಹಿಡ್ಕೊಳ್ಳುವಾಗ ಕೆಲಸ ಮಾಡೋ ಬರದಲ್ಲಿ ಗೊತ್ತಾಗಲ್ಲ, ಆಮೇಲೆ ಉರಿ ಗೊತ್ತಾಗುತ್ತೆ ನನಗೆ. ಗುರುಮಲಪ್ಪನ ರೇಗಿಸ್ತಾ ಇದ್ವಿ ಎಲ್ಲ ಸೇರ್ಕೊಂಡು. ದುಡ್ಡಿಲ್ಲ ನನಗೆ 12,000 ರೂಪಾಯಿ 12ನೇ ತಾರೀಕಲ್ಲಿ ಕೊಟ್ಟಿದ್ದು, ಇನ್ನೂ ತಗೊಂಡಿಲ್ವಂತೆ. ದುಡ್ಡಿಲ್ಲ ಅಂತ 10,000 ಏನೋ ಅಡ್ವಾನ್ಸ್ ಕೇಳೋನೆ, ಬೇಕು ಅಂತ ಕಾಟ್ ಮಾಡ್ಬಿಟ್ಟು ಕೊಟ್ಬಿಟ್ಟ ನಿನ್ಗೆ. ಅದು ಸ್ಟಾರ್ಟಿಂಗ್ ಲೆಟರ್ ದುಡ್ಡು ಕೇಳಿದಂತೆ ಸರ ಕೊಡಿ ಅನ್ಕಡೆ 1 ತಿಂಗಳು ಕೆಲ್ಸಕ್ಕೆ ಹೋಗಿಲ್ವಲ್ಲ ಈಗ ಬೇರೆ ಮಾಸ್ತಲ್ಲಿ. ಅವ್ನು ದುಡ್ಡು ಇಲ್ವಲ್ಲ, ಇವ್ನಿಗೆ ಮಾಡ್ಬೇಕು ಅಂದ್ಬಿಟ್ಟು ಗೊತ್ತಾಗ ಬ್ರಾಹ್ಮಣರು ಬೇಕು ಅಂದ್ಬಿಟ್ಟು ಚಿತ್ ಮಾಡ್ಬಿಟ್ಟು ಕೊಟ್ಬಿಟ್ಟು ದುಡ್ಡು ಹೋಗಲ್ಲ ಅಂತ ಗೊತ್ತ ಅಕೌಂಟ್ಗೆ. ಹೋದವಾಗೆಲ್ಲ ಎಲ್ಲ ಬೇರೆ ಹಾಕ್ಸ್ಕೊಂಡ್ಬಂದು ಸೈನ ಬೇರೆ ಹಾಕ್ಸ್ಕೊಂಡ್ಬಂದು ಇವತ್ತಿನ ಗಂಟೆ ಇನ್ನೂ 12ನೇ ತಾರೀಕು ಯಾವತ್ತಾಯ್ತು? ಇವತ್ತೆಷ್ಟು? ನಾನ್ ಸುಮ್ನೆ ಅಂದ್ರೆ ಚೆಕ್ ನನಗ್ ಬಂದ್ಬಿಟ್ಟು ಮೇಡಮ್ ಹಿಂಗ ಆಗ್ಬಿಟ್ಟದೆ ಏನ್ ಮಾಡ್ಲಿ ಅಂದ್ರು. ರೀ ಚೋಡಿ, ನಾನು CS ಅನ್ನೋದ ಮುಂದಕ್ ಬರೀಕ್ ಹೋಗಿ ಹಿಂದಕ್ ಬರ್ದೆ, ನಂದೇ ಫೇಲ್ ಆಯ್ತು ಚೆಕ್ಕು. ನಂದು ಸ್ಟೋರಿ ನೀವು ನೋಡಿದ್ರಿ ಮನೇಲಿ ಎಷ್ಟು ರಾಮಾಯಣ ಆಯ್ತು ಅಂತ. ನೀವ್ ಹೋಗ್ಬಿಟ್ಟು ಹಿಂಗ್ ಹೊಡೆದೋಗ್ರು ಚೆಕ್ ತಗೊಂಡೋದ್ರ ಕೊಡ್ತಾರೇನ್ರಿ ದುಡ್ಡು ಅಂತ ನಾನು 15 ದಿನ ಆಯ್ತು ಹೇಳಿ. ಆಯ್ತಿಲ್ರಿ ಚೆಕ್ಕು ಇಸ್ಕೊಂಡ್ರೆ ಅಂದ್ರೆ ಇನ್ನೂ ಹೋಗಿಲ್ಲ ಮೇಡಮ್ ಅಂತಾರೆ. ಅಲ್ಲೂ ಕೂಡ ಗುರುಮಲಪ್ಪ ಒಂದು ಬಿಸಿ ದೋಸೆ ಹಾಕಿಸ್ಕೊಂಡು ತಿಂದರು. ಬೇಕು ಅಂತ ಅವರು ಸುಧಾಕರ್ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿ ಕೊಟ್ಟಿದ್ರಂತೆ. ನಗಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಆನ್ ದ ವೇ. ಸುಮಾರು ದಿನ ಆಗಿತ್ತು ಗೋಲ್ಗಪ್ಪ ತಿಂದು ಪಾನಿಪುರಿ. ಸೊ ಪಾನಿಪುರಿ ತಿನ್ಕೊಂಡು ಗೋಲ್ಗಪ್ಪ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ ತಕ್ಷಣ ಕೆಲಸಗಳ ಸುರಿ. ಮನೆಗೆ ಬಂದ ತಕ್ಷಣ ಮೊದಲನೇ ಕೆಲಸ ಬಟ್ಟೆ ಐರನ್, ಯೂನಿಫಾರ್ಮ್ಸ್ ಐರನ್, ಕೆಲಸಗಳ ಸುರಿಮಾಲೆ. ಹೊರಗಡೆ ಇದ್ದಷ್ಟೊತ್ತು ಸ್ವಲ್ಪ ಟೆನ್ಷನ್ ಫ್ರೀ ಆಗಿ ಆರಾಮ್ಸೆ ಇರ್ತೀನಿ. ಮನೆಗೆ ಬರ್ತಿದ್ದಂಗೆ ಈಗ ಅಡುಗೆಗೆ ಇಡಬೇಕು, ಸಾಂಬಾರಿದೆ, ರೈಸು ಮುದ್ದೆ ಮಾಡಬೇಕು. ಫಸ್ಟು ಐರನ್ ಮಾಡಿ ಬಟ್ಟೆ ಚೇಂಜ್ ಮಾಡಿ ಸಿಗ್ತೀನಿ, ಐರನ್ ಮಾಡಬೇಕು. ಸೊ ಬಂದು ಡ್ರೆಸ್ ಚೇಂಜ್ ಮಾಡಿ ಬಿಸಿ ರೈಸ್ ಮಾಡಿ ಸತೀಶ್ಗೆ ಫೋನ್ ಮಾಡಿದೆ ಮುದ್ದೆ ಮಾಡಲಾ ಅಂತ. ಅದಕ್ಕೆ ಅವರು ಇಲ್ಲೇ ರವೆ ಇಡ್ಲಿ ಶಾವಿಗೆ ಬಾತ್ ಎಲ್ಲ ಇದೆ, ನಾನು ತಿಂತೀನಿ, ನೀನು ಮಾಡ್ಕೊಂಡು ತಿನ್ನು ಅಂದರು. ಸೊ ಹಾಗಾಗಿ ನಾನು ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿಕೊಂಡು ರೈಸು ಊಟ ಮಾಡಿದೆ. ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಮತ್ತೆ ತುಂಬ ತಲೆನೋವ್ತಾಯಿತು, ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳ್ಕೊಂಡು ಮೊಸರು ಒಗ್ಗರಣೆ ರೈಸ್ ಜೊತೆ ಕೂತ್ಕೊಂಡು ತಿಂದೆ. ಗುರುಮಲ್ಲಪ್ಪ ಸತೀಶ್ ಎಲ್ಲ ಕೆಲಸ ಮಾಡ್ತಾಯಿದ್ರು. ನಾನಂತೂ ಕೆಳಗಡೆ ಹೋಗಲೇ ಇಲ್ಲ. ನೋಡ್ತಾ ಸಂಜೆ ಆಗೋಯ್ತು. ಸಂಜೆ ಆಗಿದ ತಕ್ಷಣ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಅವ್ರಿಗೂ ಕೂಡ ಹಾಲೆಲ್ಲ ಕಾಯಿಸ್ಕೊಟ್ಟು ಸಂಜೆ ಕೂಡ ಕೈಕಾಲು ಮುಖ ತೊಳೆದು ದೀಪ ಹಚ್ತಾ ಇದ್ದೀನಿ. ಸೇಮ್ ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಎಲ್ಲ ಕಡೆ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಎಲ್ಲ ಕಡೆ ತ್ರಿವೇಣಿ ಸಂಗಮ ಆಗಿರೋದ್ರಿಂದ ಈ ಮೌನಿ ಅಮಾವಾಸ್ಯೆ ತುಂಬ ಶ್ರೇಷ್ಠ. ಸೊ ಹಾಗಾಗಿ ಮತ್ತೆ ಬಾಗಿಲೆಲ್ಲ ತೊಳೆದು ಕೈಕಾಲು ಮುಖ ತೊಳೆದು ದೀಪ ಹಚ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ನಾನು ಬೆಳಗ್ಗೆ ಹೇಳಿದಾಗೆ ಇದು ಪಚ್ಚಕರ್ಪೂರ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ದೀಪದೊಳಗೆ ಮನೆಗೆ ಇಳಿ ತೆಗೆದು ಅದನ್ನು ನಿವಳಿಸಿ ತುಳಸಿ ಕಟ್ಟೆ ಹತ್ರನೇ ಇಟ್ಟು ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ. ಯಾಕಂದರೆ ನಮಗಿರೋ ಅಂಥದ್ದು ನೆಗೆಟಿವ್ ಎನರ್ಜಿ ನಿಮ್ಮೆಲ್ರಿಗೂ ಗೊತ್ತು. ಸೊ ಆದಷ್ಟು ಕಮ್ಮಿ ಆಗಲಿ, ನಿವಾರಿಸಲಿ ಅಂತ ಬೇಡ್ಕೊಂಡು ಇವತ್ತು ನಾನು ಈ ರೀತಿ ಮಾಡಿದ್ದೀನಿ. ಸೊ ಈಗ ನನ್ನ ಮಗಳಿಗೆ ಕನ್ನಡ, ನಾನು ಆಗಲೇ ಹೇಳಿದಾಗೆ ಕನ್ನಡ ಪ್ರಿಪೇರ್ ಮಾಡಬೇಕಾಯ್ತು. ಅವಳಿಗೆ ಟೆಸ್ಟ್ ಟೈಪ್ ಕೊಡೋಣ ಅಂತ ಹೇಳಿ ಚೆನ್ನಾಗೆಲ್ಲ ಓದಿಸ್ಬಿಟ್ಟು ಸಪ್ರೇಟ್ ಕೂರಿಸ್ಕೊಂಡು ಬರೆಸ್ತಾ ಇದ್ದೆ. ಸತೀಶ್ ನನಗೆ ಗೊತ್ತು ನಾನೇನು ತಿಂದಿರಲ್ಲ ಅಂದ್ಕೊಂಡ್ರಂತೆ. ಸೊ ಶ್ರೀಹರಿ ಜ್ಯೂಸ್ ಮೈಸೂರು ಅಗ್ರಹಾರದಿಂದ ನನಗೆ ಅಂತ ಫಲೂಡ ತೊಗೊಂಬಂದಿದ್ರು, ಫ್ರೂಟ್ ಸಲಾಡ್ ಮತ್ತು ಫಲೂಡ ತುಂಬ ಚೆನ್ನಾಗಿರುತ್ತೆ. ಅಲ್ಲಿದು ಫಲೂಡ ಗಡ್ಬಡ್ ಅಂದರೆ ನನಗೆ ಫೇವ್ರೆಟ್ಟು. ನನ್ನ ಮಗಳಿಗೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮು, ನನಗೆ ಗಡ್ಬಡ್ ತೊಗೊಂಬಂದಿದ್ರು. ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ. ಸೊ ನಾನು ಕೂಡ ಮಧ್ಯಾಹ್ನ ಸ್ವಲ್ಪ ತಿಂದಿದ್ದಷ್ಟೇ. ಅವ್ರು ಅಂದ್ಕೊಂಡ್ರಂತೆ ನಾನೇನು ತಿಂದಿರಲ್ಲ ನಾನು ಒಬ್ಬಳೇ ಅಂತ. ನಾನು ಕೆಳಗೆ ಹೋಗಲಿಲ್ಲ, ತುಂಬ ಟಯರ್ಡ್ ಫೀಲ್ ಆಗಿತ್ತು ಬಿಸಿಲಿಂದ ಬಂದಿದ್ದ ಕಾರಣ. ಸೊ ಹಾಗಾಗಿ ನನ್ನ ಮಗ ಇರಲಿಲ್ಲ ಆ್ಯಕ್ಚುಲಿ, ಅವ್ನು ಟ್ಯೂಷನ್ಗೆ ಹೋಗಿದ್ದ. ಅವನಿಗೂ ಕೂಡ ಫ್ರಿಜ್ಗೆ ಎತ್ತಿಟ್ಬಿಟ್ಟು ನಾನು ನನ್ನ ಮಗಳು ತಿಂತಾಯಿದ್ದೀವಿ. ಸೊ 1 ಕಪ್ ಕಾಫಿ ಮಾಡಿ ಕುಡಿದು ನನ್ನ ಮಗಳಿಗೆ ಓದಿಸೋದು ಬರ್ಸೋದು, ಈ ಟೆಸ್ಟಸ್ ಅಂದರೆ ಗೊತ್ತಲ್ವ ನಿಮಗೆ. ಸತೀಶ್ ಕೂಡ ಎಲ್ಲ ಕೆಲಸ ಮುಗಿಸಿ ಬಂದು ಟಿ ವಿ ನೋಡ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ 1 ಕಪ್ ಹಾಲು ಕಾಯಿಸ್ಕೊಟ್ಟು ನೋಡ್ತಾ ನೈಟ್ ಆಗೋಯ್ತು. ನೈಟ್ ಊಟಕ್ಕೆ ಚಪಾತಿ ಮಾಡೋಣ,
ಚೆನ್ನ ಮಸಾಲ ಇತ್ತು. ಸೊ ಹಾಗಾಗಿ ಅದೇ ಚೆನ್ನ ಮಸಾಲ ಬಿಸಿ ಮಾಡಿ ಬಿಸಿ ಬಿಸಿ ಚಪಾತಿ ಹಾಕೋಣ ಅಂತ ಹಾಕ್ತಾಯಿದ್ದೆ. ಯಾಕಂದರೆ ಮಕ್ಕಳು ಬೆಳಗ್ಗೆ ತಿಂದಿದ್ದು ಬಾಕ್ಸಲ್ಲಿ ಕೂಡ ಸರಿಗೆ ತಿಂದಿರಲ್ಲ. ಇವಾಗ ಬಿಸಿಯಾಗಿ ಮಾಡಿಕೊಟ್ರೆ ಇಬ್ಬರು ನೀಟಾಗಿ ಊಟ ಮಾಡ್ತಾರೆ ಅಂತ. ಸೊ ಇವನಿಗೆ ಇವತ್ತು ಸೋಷಲ್ ಇದೆ. ಅವನ್ನ ಟೇಬಲ್ ಮೇಲೆ ಬರೆಸ್ತಾ ಇದ್ದೀನಿ, ಅವಳನ್ನ ಸೋಫಾ ಮೇಲೆ ಕೂರಿಸ್ಕೊಂಡು ನಾನು ಪಕ್ಕ ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ. ಕನ್ನಡ ಅಂದರೆ ಅಳ್ತಾಳೆ ಗೈಸ್. ಕನ್ನಡ ಹೇಗೆ ಓದಿಸ್ಬೇಕು ಅಂತ ಗೊತ್ತಾಗಲ್ಲ. ಕಡ್ಡಿ ಕೂಡ ಇಟ್ಕೊಂಡಿದ್ದೀನಿ ಪಕ್ಕ. ನೋಡ್ತಾ ನೋಡಿ 10 ಗಂಟೆ ಆಯಿತು. ಐ ಥಿಂಕ್ ನನ್ನ ಕೆಲಸ ಎಲ್ಲ ಮುಗ್ದೇ ಇಲ್ಲ. 9:45 ಚಪಾತಿ ಎಲ್ಲ ಮಾಡಿ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು ಅವರಿಬ್ರಿಗೂ ತಿನ್ನಿಸಿ ನಾ ತಿಂದು ಮಲ್ಗೋ ಅಷ್ಟರಲ್ಲಿ ಪಕ್ಕ 11 ಗಂಟೆ ಆಗುತ್ತೆ. ನನಗದು ಚೆನ್ನಾಗಿ ಗೊತ್ತು. ಸೊ ಬೇಗ ಎಲ್ಲ ಚಪಾತಿ ಹರಿದುಬಿಟ್ಟೆ. ಸತೀಶ್ ಕೂಡ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಇನ್ನು ಅವರು ಬಿಸಿ ಇದ್ದರೆ ತಿಂತಾರೆ, ತಿನ್ನೋದು 2-3 ಹಾಕಿಟ್ಬಿಟ್ರೆ ಅವರು ಕೂಡ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಕೂಡ ಹಾಟ್ ಬಾಕ್ಸ್ಗೆಲ್ಲ ಹಾಕಿ ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟು ಎಲ್ಲನೂ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಮಕ್ಕಳಿಗೆ ಹಾಲು ಕೂಡ ಕಾಯಿಸಿ ಇಟ್ಬಿಟ್ಟು ಬಿಸಿನೀರು ಕೂಡ ಊಟಕ್ಕೆ ಕಾಯಿಸಿಟ್ಟು ನಾನು ಪ್ರತಿ ಸಲ ಹಂಗೆ ಯಾವತ್ತೂ ಮಲ್ಕೊಳ್ಳಲ್ಲ. ಎಲ್ಲನೂ ಕ್ಲೀನ್ ಮಾಡೇ ನೋಡಿ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ ಮಕ್ಕಳಿಗೋಸ್ಕರ. ನೈಟ್ ಟೈಮ್ ಕೂಡ ಒಂದೊಂದು ಕಪ್ ಹಾಲು ಕೊಡ್ತೀನಿ. ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಒರೆಸಿ ಇದಾಗಿತ್ತು ಕಂಪ್ಲೀಟ್ ಡೇ. ಬೆಳಗ್ಗೆಯಿಂದ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆಯಿತಾ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ತಪ್ಪಿದರೆ ಸಜೆಸ್ಟ್ ಮಾಡಿ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ದಿದಿ ಶ್ವೇತಾ ಸೈನಿಂಗ್ ಆಫ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು.